ಹಲೋ ಫ್ರೆಂಡ್ಸ್, ಹೊಂಬಾಳೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಬೇಳೆ ಹೋಳಿಗೆನ ಮಾಡ್ತಾಯಿದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಹಾಗೆ ಶೇರ್ ಕೂಡ ಮಾಡಿ. ಈಗ ನಾವು ಒಬ್ಬಟ್ಟನ್ನು ತಟ್ಟೋದಕ್ಕೆ ಎಣ್ಣೆ ಬಳಸ್ತಾ ಇಲ್ಲ, ಅದರ ಬದಲಾಗಿ ಒಡ್ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀವಿ. ಮತ್ತು ನೋಡಿ, ಒಬ್ಬಟ್ಟು ಲಟ್ಸುವಾಗ ಅದರ ಕೆಳಗೆ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ಕಾಟನ್ ಬಟ್ಟೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರ್ನ ಸೇರಿಸಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಲಟ್ಸುವಾಗ ತುಂಬ ಈಸಿಯಾಗಿ ಕಣಕ ಮಾಡೋದಕ್ಕೆ 1/4 kg ಮೈದಾ ಹಿಟ್ಟು, ಸ್ವಲ್ಪ ಕೇಸರಿ ಪುಡಿ, ಎಣ್ಣೆ 1 ಚಮಚ, ಚಿಟಿಕೆ ಉಪ್ಪು, ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ. ಈಗ ಪುನಃ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಪುನಃ ಅದರ ಮೇಲೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಪಕ್ಕಕ್ಕೆ ಎತ್ತಿಡಿ. ಈಗ ಒಂದು ಕುಕ್ಕರ್ನಲ್ಲಿ 2 ಲೀಟರ್ ಆಗುವಷ್ಟು ನೀರು ತಗೊಂಡು ಅದಕ್ಕೆ 300 ಗ್ರಾಮ್ ತೊಗರಿಬೇಳೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಳಿ. ಬೇಳೆ ನೋಡಿ ಈ ರೀತಿ ಬೆಂದಿರಬೇಕು. ಈಗ ನೀರನ್ನೆಲ್ಲ ಸೋಸ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಅದನ್ನು ಕಂಪ್ಲೀಟಾಗಿ ನೀರೆಲ್ಲ ಹೊರಟೋಗ್ಬೇಕು. ಈಗ ಬೇಳೆ ಬೆಂದಿರೋ ನೀರನ್ನು ಹೋಳಿಗೆ ಸಾಂಬಾರು ಮಾಡೋದಕ್ಕೆ ನಾವು ಎತ್ತಿಟ್ಕೊಂಡಿದ್ದೀವಿ. ಬೇಳೆನೆಲ್ಲ ಮತ್ತೊಂದು ಪಾತ್ರೆಯಲ್ಲಿ ತಗೊಳ್ಳಿ. ಅದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ. 300 ಗ್ರಾಮ್ ಬೇಳೆಗೆ 300 ಗ್ರಾಮ್ ಬೆಲ್ಲನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇವಾಗ ಸಿಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 250 ಗ್ರಾಮ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಹೀಗೆ.
ಈಗ ಕಣಕನ ತಗೊಳ್ಳಿ, ಅದ್ರ ಒಳಗಡೆ ಹೂರಣನ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ಒಂದು ಉಂಡೆ ರೀತಿನಲ್ಲಿ ಮಾಡ್ಕೊಳ್ಳಿ. ಈಗ ನಾವು ಒಬ್ಬಟ್ಟನ್ನು ತಟ್ಟೋದಕ್ಕೆ ಎಣ್ಣೆ ಬಳಸ್ತಾ ಇಲ್ಲ, ಅದರ ಬದಲಾಗಿ ಒಡ್ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀವಿ. ಮತ್ತು ನೋಡಿ, ಒಬ್ಬಟ್ಟು ಲಟ್ಸುವಾಗ ಅದ್ರ ಕೆಳಗೆ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ಕಾಟನ್ ಬಟ್ಟೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರ್ನ ಸೇರಿಸಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಲಟ್ಸುವಾಗ ತುಂಬ ಈಸಿಯಾಗಿ ಲಟ್ಸ್ಬೋದು. ನೋಡಿ ಎಷ್ಟು ಈಸಿಯಾಗಿ ಅದು ರೊಟೇಟ್ ಆಗ್ತಾಯಿದೆ. ಅದ್ರ ಮೇಲೆ ಹೀಗೆ ತೆಳುವಾಗಿ ನಾವು ಲಟ್ಸ್ಕೋಬಹುದು ಮತ್ತು ಈಸಿಯಾಗಿ ಕೂಡ ಬರುತ್ತೆ, ಯಾವುದೇ ರೀತಿ ಕೈಗೆ ಅಂಟ್ಕೊಳ್ಳೋದಿಲ್ಲ. ಈಗ ಕಾದಿರೋ ಹಂಚು ಮೇಲೆ ಹಾಕಿ ಒಬ್ಬಟ್ಟನ್ನು ಎರಡೂ ಬದಿ ಎಣ್ಣೆ ಹಚ್ಚಿ ಚೆನ್ನಾಗಿ ರೋಸ್ಟ್ ಮಾಡಿ. ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಬದಿಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ. ಈಗ ಒಬ್ಬಟ್ಟು ರೆಡಿ ಆಯಿತು. ಬಿಸಿ ಬಿಸಿಯಾಗಿ ಒಬ್ಬಟ್ಟನ್ನು ರುಚಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.